ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ ಕಣ್ಣಲ್ಲಿ ಒಂದ್ ಹನಿ ಕಣ್ಣೀರಾದ್ರೂ ಬಂದೇ ಬರುತ್ತೆ. ಅಲ್ಲೊಬ್ಬ ದೊಡ್ಡ ಶ್ರೀಮಂತ ಒಂದ್ ಪಾರ್ಟಿ ಇಟ್ಟಿರ್ತಾನೆ. ಅಲ್ಲಿ ಅವನ್ ಫ್ರೆಂಡ್ ಬರ್ತಾಳೆ. ಬಂದ್ಬಿಟ್ಟು, ನೀವು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದಿರ ಪಾರ್ಟಿನ, ಹಾಗೆ ನೀವು ಫುಡ್ ಕೂಡ ಸಖತ್ತಾಗಿ ಮಾಡ್ಸಿದೀರ ಅಂತ ಹೊಗಳ್ತಾಳೆ. ಅವನು ತುಂಬಾ ಥ್ಯಾಂಕ್ಸ್, ಪಾರ್ಟಿನ ಎಂಜಾಯ್ಮೆಂಟ್ ಮಾಡಿ ಅಂತ ಹೇಳ್ತಾನೆ. ಅಲ್ಲಿ ಡಸ್ಟ್ಬಿನ್ ಅಲ್ಲಿ ತುಂಬಾ ಜನಗಳು ಫುಡ್ ಅನ್ನ ವೇಸ್ಟ್ ಮಾಡಿ ಬಿಸಾಕ್ತಾ ಇರ್ತಾರೆ. ಅವನ್ ಗಮನ ಅದ್ರ ಮೇಲೆ ಹೋಗುತ್ತೆ. ಅದನ್ನ ಅವ್ನು ನೋಡಿ ತುಂಬಾ ಬೇಜಾರಾಗ್ತಾನೆ. ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ರೋಡ್ ಅಲ್ಲಿ ಆ ಸ್ಲಮ್ ಜನಗಳನ್ನ ನೋಡ್ತಾನೆ. ಆ ಸ್ಲಮ್ ನಲ್ಲಿರುವಂತ ಹುಡುಗರು ಆ ಡಸ್ಟ್ಬಿನ್ ಅಲ್ಲಿ ಬಿದ್ದಿರುವಂತ ಊಟವನ್ನ ತಗೊಂಡ್ ತಿಂತಾ ಇರ್ತಾರೆ. ಅದನ್ನ ನೋಡಿ ಅವನು ತುಂಬಾ ಬೇಜಾರಾಗ್ತಾನೆ. ಆ ಕ್ಷಣನೇ ಅವನು ತನ್ನ ಪಾರ್ಟಿಗೆ ವಾಪಸ್ ಹೋಗ್ತಾನೆ. ಅಲ್ಲಿದ್ದಂತ ಊಟವನ್ನೆಲ್ಲ ತಗೊಂಡು ಆ ಸ್ಲಮ್ಗೆ ಬರ್ತಾನೆ. ಆ ಸ್ಲಮ್ಗೆ ಬಂದು ಅಲ್ಲೇ ಸೆಟಪ್ ಆಗ್ತಾನೆ. ಅಲ್ಲಿದ್ದಂತ ಹುಡುಗರಿಗೆಲ್ಲ ಊಟವನ್ನ ಕೊಡ್ತಾನೆ. ಈ ವಿಡಿಯೋದಿಂದ ನಮ್ಗೆ ಏನ್ ಕಲಿಯೋದಕ್ಕೆ ಸಿಗುತ್ತಪ್ಪ ಅಂತಂದ್ರೆ, ಇಲ್ಲಿ ಹಣದಿಂದ ಶ್ರೀಮಂತಿಕೆ ಆಗೋದು ಮುಖ್ಯ ಅಲ್ಲ, ಗುಣದಿಂದ ಶ್ರೀಮಂತನಾಗ್ಬೇಕು. ಹಸಿದು